ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ನಡೆಯುತ್ತೆ. ಪ್ರತಿಭಟನೆ ಬಳಿಕ ವಿಧಾನಸೌಧ ಮುತ್ತಿಗೆ ಪ್ಲಾನ್ ಕೂಡ ಮಾಡಿದೆ ಬಿಜೆಪಿ. 3 ತಂಡಗಳಾಗಿ ಮುತ್ತಿಗೆ ಹಾಕುವುದಕ್ಕೆ ಬಿಜೆಪಿ ಪ್ಲಾನ್ ಅನ್ನು ನಡೆಸಿದೆ. ಛಲವಾದಿ ನಾರಾಯಣಸ್ವಾಮಿ, ಎನ್ ರವಿಕುಮಾರ್, ಪ್ರೀತಂ ಗೌಡ ನೇತೃತ್ವದಲ್ಲಿ 3 ತಂಡಗಳಿಂದ ಮುತ್ತಿಗೆ ಪ್ಲಾನ್ ನಡೆದಿದೆ. ಮುಂದುವರಿಯುತ್ತೆ. ನಾನು ಈಗಾಗಲೇ ನಿನ್ನೆ ಕುಮಾರಸ್ವಾಮಿ ಅವರು, ಗೌರವಾನ್ವಿತ ಕುಮಾರಸ್ವಾಮಿ ಅವರು, ನಮ್ಮ ಕೇಂದ್ರದ NDA ಸಚಿವರು ಮತ್ತು JDSನ ರಾಜ್ಯದ ಅಧ್ಯಕ್ಷರು ಅವ್ರ ಜೊತೆನೂ ಸುದೀರ್ಘವಾದಂಥ ಮಾತುಕತೆ ಆಯಿತು. ಅವರು ಇಲ್ಲ ಬ್ರದರ್, ಇದನ್ನ ಕಂಟಿನ್ಯೂ ಮಾಡಿ, ಒಂದು ಪೀಕಿಗೆ ಹೋಗಿದೆ, ಇದು ಜನಕ್ಕೆ ರೀಚ್ ಆಗಿದೆ, ಇದನ್ನು ಕಂಟಿನ್ಯೂ ಮಾಡಿ, ನಮ್ಮ ಪಾರ್ಟಿಯವ್ರಿಗೂ ನಾನು ಹೇಳ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದರೆ ಸೋಮವಾರನೂ ಕೂಡ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ. ಸದನದಲ್ಲಿ ನಾಗೇಂದ್ರ ವಿಚಾರವಾಗಿ, ನಾಗೇಂದ್ರ ಅಲ್ಲಪ್ಪ, ನಾಗೇಂದ್ರದಲ್ಲ, ವಾಲ್ಮೀಕಿ ನಿಗಮದ 187 ಕೋಟಿ ದಲಿತರ ಹಣವನ್ನು ನುಂಗಿರ್ತಕ್ಕಂಥ ನಾಗೇಂದ್ರ ವಿಚಾರವಾಗಿ ತಪ್ಪುಗಳನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಕಂಗೆಟ್ಟಿರುವ ಕಾಂಗ್ರೆಸ್ ಸರ್ಕಾರ ಒಂದರಿಂದ ಒಂದು ಮತ್ತೊಂದು ತಪ್ಪುಗಳನ್ನು ಮಾಡ್ತಾನೇ ಇವೆ. ತೆರಿಗೆದಾರರ ಹಣ ಸದ್ಬಳಕೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಪರಿಶಿಷ್ಟರ ಕಲ್ಯಾಣ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಈ ಹೋರಾಟದ್ದು. ಮತ್ತು ನಮಗೆ ಸಾರ್ವಜನಿಕ ಹೊಣೆಗಾರಿಕೆ ಮತ್ತು ಸಂವಿಧಾನದ ಮೌಲ್ಯಗಳನ್ನು ಉಳಿವಿಗಾಗಿ ನಾವು ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ನಾನು ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನೆ ಕೇಳ್ತೀನಿ, ನಿಮ್ಮ ನಿಷ್ಠೆ ಯಾರ ಪರ? ಪರಿಶಿಷ್ಟ ಹಿತಾಸಕ್ತಿಗಳ ಪರವೋ, ಸಂವಿಧಾನದ ಆಶಯಗಳ ಪರವೋ, ತೆರಿಗೆದಾರರ ಹಣದ ಸದ್ಬಳಕೆ ಪರವಾಗೋ, ಅಥವಾ ಲೂಟಿ ಮಾಡಿರುವಂಥ ನಾಗೇಂದ್ರನ ಪರವಾಗೋ ತೀರ್ಮಾನ ಮಾಡಿ ನೀವು. ನಾಗೇಂದ್ರ ವಿಚಾರಣೆಗೆ ಸಂಪುಟ ಒಪ್ಪಿಗೆ ಕೊಡಲ್ಲ. ಇದು ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ. ನನಗೆ ಗೊತ್ತಿರುವಂತೆ 3 ಹೆಸರುಗಳು ಹೋಗಿದೆ. ಸಿಬಿಐ 3 ಜನರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದೆ. ನಾಗೇಂದ್ರ, ಜನಾರ್ದನ್ ರೆಡ್ಡಿ, ರೇಣುಕಾಚಾರ್ಯ. ಹೀಗಾಗಿ ರಾಜ್ಯಪಾಲರಿಂದ ಸಂಪುಟಕ್ಕೆ ಹೆಸರುಗಳು ಬಂದಿದೆ ಅಂತ ಹೇಳಿ ಆರ್ ಅಶೋಕ್ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಈ ಕ್ಯಾಬಿನೆಟ್ ಅಲ್ಲಿ, DK ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಕರಪ್ಷನ್ ಜಾಸ್ತಿ. ಕ್ಯಾಬಿನೆಟ್ ಅಲ್ಲಿ ಅವರಿಗೆ ಅನುಮತಿಯನ್ನ ಕೊಡಲ್ಲ. ನಾಗೇಂದ್ರನಿಗೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಈ ಕ್ಯಾಬಿನೆಟ್ ಅನುಮತಿಯನ್ನ ಕೊಡಲ್ಲ. ಪ್ರಾಸಿಕ್ಯೂಷನ್ಗೆ ಕೊಡಲ್ಲ. ಇವಾಗ ಹೇಳ್ತೀನಿ, ಯಾಕಂದ್ರೆ ಇವರು ಇತಿಹಾಸ ಗೊತ್ತಿರೋದ್ರಿಂದ, ಈ ಕಾಂಗ್ರೆಸ್ಸಿನ ಇತಿಹಾಸ ಗೊತ್ತಿರೋದ್ರಿಂದ ನನಗೆ ಗೊತ್ತಿರೋ ಪ್ರಕಾರ 3 ಹೋಗಿದೆ. 3 ಪರ್ಮಿಷನ್ ಕೇಳಿದ್ದಾರೆ. ನಿಮಗೂ ಆಶ್ಚರ್ಯ ಆಗ್ತೈತೆ. 3 ಜನಕ್ಕೆ ಕೇಳಿದ್ದಾರೆ ಪರ್ಮಿಷನ್. ಯಾರು? CBIನವರು ಅಲ್ಲ, ಲೋಕಾಯುಕ್ತ, CBI 3 ಜನಕ್ಕೆ ಪರ್ಮಿಷನ್ ಕೇಳಿದ್ದಾರೆ. 1 ನಾಗೇಂದ್ರ, 2 ಜನಾರ್ದನ್ ರೆಡ್ಡಿ, 3 ರೇಣುಕಾಚಾರ್ಯ. ಇಷ್ಟು ಜನದ ಪರ್ಮಿಷನ್ನ ಒಂದೇ ಇದರಲ್ಲಿ ಗವರ್ನರ್ ಇಂದ ಕ್ಯಾಬಿನೆಟ್ಗೆ ಬಂದಿದೆ ನೋಡಿ. ಗವರ್ನರ್ ಇಂದ ಕ್ಯಾಬಿನೆಟ್ಗೆ ಬಂದಿದೆ. ಅವ್ರದ್ದು ಬೇರೆ ಕೇಸು, ಡಿಸ್ಪ್ರಪೋರ್ಷನೇಟ್ ಕೇಸ್ ಅವ್ರದ್ದು. ನೋಡಿ, ಅವರಿಬ್ಬರಿಗೆ ಬೇಕಾದ್ರೆ ಕೊಟ್ಬಿಡ್ತಾರೆ. ಸಚಿವ ಬಿ ನಾಗೇಂದ್ರ ವಿರುದ್ಧ 35 ಕೇಸ್ಗಳಿದೆ. ನಾಗೇಂದ್ರ ರಾಜೀನಾಮೆಗೆ ಆರ್ ಅಶೋಕ್ ಪಟ್ಟು ಹಿಡಿದಿದ್ದಾರೆ. ಕಾಂಗ್ರೆಸ್ ನಾಯಕರು ಸಂವಿಧಾನದ ಪರವೋ, ಲೂಟಿ ಹೊಡೆದ ನಾಗೇಂದ್ರನ ಪರವೋ ಹೇಳಿ. ಹಣ ಲೂಟಿ ಹೊಡೆದು ಆಂಧ್ರ ಬಳ್ಳಾರಿಗೆ ಸಾಗಿದ್ದಾರೆ. ಸಿಬಿಐ ಚಾರ್ಜ್ ಶೀಟ್ನಲ್ಲಿ ನಾಗೇಂದ್ರ ಹೆಸರಿಲ್ಲ ಅಂತಾರೆ. ನಾಗೇಂದ್ರ ಹೆಸರಿಲ್ಲ ಅಂತ ಪರಮೇಶ್ವರ್ ಹೇಳ್ತಾರೆ. ಸಿಬಿಐ ಯಾಕೆ ರಾಜ್ಯಪಾಲರಿಗೆ ಪತ್ರ ಬರೆದಿದೆ ಹೇಳಿ. 34 ಕೇಸ್ಗಳು ಕೂಡ ಲೂಟಿ ಹೊಡೆದಿರೋದೇ ಆಗಿದೆ ಅಂತ ಆರ್ ಅಶೋಕ್ ಗುಡುಗಿದ್ದಾರೆ. ಆಶಾಭಾವನೆ ಇದೆ ನನಗೆ. ಕಾಂಗ್ರೆಸ್ ಒಳಗಡೆ ಒಂಥರ ಬೆಂಕಿ ಅಂಟ್ಕೊಂಡಿದೆ. ಏನು ಮುಸ್ಕಿನ ಗುದ್ದಾಟ, ಒಳಗಡೆ ಬೆಂಕಿ ಜ್ವಾಲೆ ಅಂಟ್ಕೊಂಡಿದೆ. ಅಸೆಂಬ್ಲಿಯಲ್ಲಿ ಯಾರು ಕೂಡ ನಾಗೇಂದ್ರನ ಪರವಾಗಿ ಮಾತಾಡ್ತಾನೆ ಇಲ್ಲ, ಯಾರು ಬರ್ತಾನೆ ಇಲ್ಲ. ಕೆಲವರು ಸುಮಾರು 40-50 ಜನ MLAಗಳು ಬರ್ತಾನೂ ಇಲ್ಲ, ಅವನ ಪರವಾಗಿ ಮಾತಾಡ್ತಾ ಇಲ್ಲ. ಒಂಥರ ಬೆಂಕಿ ಜ್ವಾಲೆ ಹತ್ತಿದೆ. ಅದಕ್ಕೋಸ್ಕರ ನನಗನ್ಸ್ತತೆ ಸೋಮವಾರದಷ್ಟೊತ್ತಿಗೆ ನಾಗೇಂದ್ರನ್ ರಾಜೀನಾಮೆ ತೆಗೆದುಕೊಂಡು
ಈ ಬರದ ಬಗ್ಗೆ ಚರ್ಚೆಗೆ ಮತ್ತು ನೈಸ್ ಬಗ್ಗೆ ಚರ್ಚೆಗೆ ಮತ್ತು ಬಿಡದಿ ಬಗ್ಗೆ ಚರ್ಚೆಗೆ ನಮ್ಗೆ ಅವಕಾಶ ಸಿಗ್ತೈತೆ ಅನ್ನೋ ಒಂದು ಆಶಾಭಾವನೆ ನನಗಿದೆ. ಕಾಂಗ್ರೆಸ್ ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡ್ತಾನೆ. ಆ ಒಳ್ಳೆ ಬುದ್ಧಿಯಲ್ಲಿ ಅವರು ಅಧಿವೇಶನ, ಯಾಕಂದರೆ ಸರ್ಕಾರ ಜವಾಬ್ದಾರಿ, ಅಧಿವೇಶನ ನಡೆಸೋದು ವಿರೋಧ ಪಕ್ಷದ ಜವಾಬ್ದಾರಿ ಅಲ್ಲ. ನಮಗೆಷ್ಟು ಜವಾಬ್ದಾರಿ ಇದೆಯೋ ವಿರೋಧ ಪಕ್ಷಕ್ಕೆ, ಅದಕ್ಕಿಂತ ಜಾಸ್ತಿ ಆಡಳಿತ ಪಕ್ಷಕ್ಕೆ ಜವಾಬ್ದಾರಿ ಇದೆ. ಅದರಿಂದ ನನಗನ್ಸ್ತೈತೆ ಅವರು ಸೋಮವಾರ ರಾಜೀನಾಮೆ. ಇನ್ನು ಸಚಿವ ನಾಗೇಂದ್ರ ಅಭಿಮಾನಿಗಳಿಂದ ಪಂಚಿನ ಮೆರವಣಿಗೆ. ದಾವಣಗೆರೆ ನಗರದ ರಾಮೆಂಟ್ಕೋ ಸರ್ಕಲ್ನಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ವರೆಗೆ ಪಂಚಿನ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅಂದ್ರೆ ಬೇಕು ಅಂತಲೇ ನಾಗೇಂದ್ರ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಬಿಜೆಪಿಯಲ್ಲಿ ಬಹುತೇಕ ನಾಯಕರ ಮೇಲೆ ಕೇಸ್ಗಳಿದೆ. ಬಿ ನಾಗೇಂದ್ರ ದಲಿತ ಅನ್ನುವಂತಹ ಕಾರಣಕ್ಕಾಗಿ ಬಿಜೆಪಿ ಹೋರಾಟವನ್ನು ನಡೆಸ್ತಾ ಇದೆ. ಬಳ್ಳಾರಿಯನ್ನ ಕೊಳ್ಳೆ ಹೊಡೆದು ಜೈಲು ಶಿಕ್ಷೆ ಅನುಭವಿಸಿದ ಜನಾರ್ದನ್ ರೆಡ್ಡಿ ಜೊತೆ ಸೇರಿ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ನಾಗೇಂದ್ರ ವಿರುದ್ಧ ಹೋರಾಟ ವಾಪಸ್ ಪಡೆದೇ ಇದ್ರೆ ಬಿಜೆಪಿ ವಿರುದ್ಧ ರಾಜ್ಯದಾದ್ಯಂತ ಹೋರಾಟದ ಎಚ್ಚರಿಕೆಯನ್ನ ನೀಡಲಾಗಿದೆ. ಇತರ ಮೇರು ನಾಯಕ ಬಳ್ಳಾರಿಯ ನಾಗೇಂದ್ರಣ್ಣ ಅವ್ರನ್ನ ಗುರಿಯಾಗಿಸಿರ್ತಕ್ಕಂಥ ಬಿಜೆಪಿ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಉದ್ದೇಶ ಏನಂದ್ರೆ, ಈ ದೇಶದಲ್ಲಿ ಎಲ್ಲ ರಾಜಕಾರಣಿಗಳ ಮೇಲೆ ಬಹುತೇಕ 56% ರಾಜಕಾರಣಿಗಳ ಮೇಲೆ ಮೊಕದ್ದಮೆಗಳಿದ್ದಾವೆ. ಎಲ್ಲರೂ ಕೂಡ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಈ ನೆಲದ ಕಾನೂನು ಆರೋಪಿಗೂ ಅಪರಾಧಿಗೂ ಇರ್ತಕ್ಕಂಥ ಸ್ಪಷ್ಟ ಜ್ಞಾನವನ್ನು ಕೊಟ್ಟಿದೆ. ನಾಗೇಂದ್ರಣ್ಣ ಆರೋಪಿ, ಅಪರಾಧಿ ಅಲ್ಲ. ಆರೋಪಿ ಆಗಿರೋದ್ರಿಂದನೇ ಈ ನೆಲದ ಕಾನೂನಿನಲ್ಲಿ ಅವರಿಗೆ ಬೇಲ್ ಸಿಕ್ಕಿದೆ. ಇವರು ಆ ವಿಚಾರ ಬಿಟ್ಟಿದ್ದಾರೆ. ಬೇಕಂತಲೇ ದಲಿತರನ್ನ ಗುರಿಯಾಗಿಸೋದೇ ಬಿಜೆಪಿಯವರ ಮೇನ್ ಅಜೆಂಡಾ. ಇದರಲ್ಲಿ ನಮ್ಮ ಸಮುದಾಯದವ್ರನ್ನ ಎತ್ಕಡ್ತಿದ್ದಾರೆ.